ಎಲ್ಲ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ನಮಸ್ಕಾರಗಳು. ನೋಡಿ, ನಾನು ನಮ್ಮ ಅಜ್ಜಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ನಮ್ಮ ಮಮ್ಮಿ ಬರ್ತಾ ಇದ್ದಾರೆ. ಇದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋ ಮೇನ್ ರೋಡ್. ಇದು ಹಳೆ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ ರೋಡ್. ಬೆಳಗಾವಿಗೆ ಹೋಗುವಂಥ ರೋಡ್. ಇಲ್ಲೇ ದುರ್ಗಾದೇವಿ ಟೆಂಪಲ್ ಇರೋದು. ತುಂಬ ಪುರಾತನ ಕಾಲದ ದೇವಸ್ಥಾನ ಅನ್ಬೋದು. ತುಂಬ ಚೆನ್ನಾಗಿದೆ. ಇವತ್ತು ಶುಕ್ರವಾರ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಮಮ್ಮಿ ಬರ್ತಾ ಇದ್ದಾರೆ. ಬಾಬೆ ನೋಡಿ, ಅವ್ರು ನಮ್ಮ ಅಂಟಿ. ಇದು ಡಿಸ್ಟಿಕ್ ಕೋರ್ಟ್. ಇದೆಲ್ಲೇ ಕ್ಯಾಂಟೀನ್. ಫೇಮಸ್ ಧಾರವಾಡದಲ್ಲಿರುವಂಥ ತುಪ್ಪದ ಅವಲಕ್ಕಿ ಆಯಿತು, ಮಿರ್ಚಿ ಆಯಿತು, ತುಂಬ ಚೆನ್ನಾಗಿ ಸಿಗುತ್ತೆ. ಸ್ನ್ಯಾಕ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾನೆ. ನೋಡಿ, ಇದು ಕಾಲೇಜ್ ಮೃತ್ಯುಂಜಯ ಕಲಾ ವಾಣಿಜ್ಯ ಕಾಲೇಜು. ಇದು ದುರ್ಗಾದೇವಿಗೆ ಹೋಗುವಂಥ ರೋಡ್, ದೇವಸ್ಥಾನ ರೋಡ್. ದುರ್ಗಾದೇವಿ ಪಕ್ಕನೇ ಒಂದು ಹಾಲ್ ಇದೆ. ಅಲ್ಲಿ ಮದುವೆ ಇದೆ ನೋಡಿ ಇವತ್ತು. ಸರಸ್ವತಿ ಕೇತನ್ ಅಂತ. ಮ್ಯಾರೇಜ್ ಇದೆ. ಅದು ಇದು ಮೇನ್ ರೋಡ್ನಲ್ಲೇ. ಅಲ್ಲಿ ಮುಂದೆ ಹೋದರೆ ದುರ್ಗಾದೇವಿ. ಇಲ್ಲ, ಆಮೇಲೆ ಹೋಗೋಣ. ಇಲ್ಲಿ ಎಲ್ಲ ಥರದ ಗಿಡ ಸಿಗ್ತಾವೆ ನೋಡಿ. ದೇವಸ್ಥಾನ ಮುಂದ್ಗಡೆ ಮನೆ ಪ್ಲ್ಯಾಂಟ್ ಗಿಡ ನೋಡಿ. ಈಗ ದೇವಸ್ಥಾನ ಬಂತು. ಹೊರಗಡೆ ತೆಂಗಿನಕಾಯಿ, ದೇವ್ರಿಗೆ ಬೇಕಾಗಿರೋ ವಸ್ತುಗಳು ಎಲ್ಲ ಸಿಗ್ತಾವೆ ನೋಡಿ. ಇದೇ ದೇವಸ್ಥಾನ ರೋಡ್ನಲ್ಲೇ ಇದೆ. ದೀಪ, ಎಣ್ಣೆ, ಉಡಿ ಸಾಮಾನು ಎಲ್ಲ ಸಿಗ್ತವೆ. ತುಂಬ ವಿಶಾಲವಾಗಿದೆ ದೇವಸ್ಥಾನ. ಒಳಗಡೆ ತಂದಿಲ್ಲ. ಉದಿನ ಕಡ್ಡಿ, ಬತ್ತಿ, ಎಷ್ಟು ವಿಶಾಲವಾಗಿದೆ ನೋಡಿ ದೇವಸ್ಥಾನ. ಕ್ಲೀನ್ ಮಾಡಿ. ಕೈ ಮಾಡಾಚಿ ಊಟೋರಿ
ಕೈ ಮೇಲೆ ಹಾಕಿ. ನೋಡಿ ದುರ್ಗಾದೇವಿ ದರ್ಶನ ಪಡ್ಕೊಳ್ಳಿ. ಎಷ್ಟು ಸುಂದರವಾಗಿದೆ ನೋಡಿ. ಪುರಾತನ ಕಾಲದ ದೇವಸ್ಥಾನ ಇದೆ ನೋಡಿ. ಎಷ್ಟು ಇವತ್ತು ಶುಕ್ರವಾರ ನಿಂಬೆಹಣ್ಣಿನ ದೀಪ ಹಚ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಕ್ಕೆ ನೋಡಿ. ಸರ್ವ ಮಂಗಲ ಮಾಂಗಲ್ಯ ಶಿವೆ ಸಾಧಿಕೆ ಶರಣೈ ತುಮಕೆ ಗೌರಿ ನಾರಾಯಣ ನಮಸ್ತುತೆ. ಎಷ್ಟು ಸುಂದರವಾಗಿದೆ ನೋಡಿ. ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ. ಇವತ್ತು ಶುಕ್ರವಾರ ಅಲ್ಲ, ಅದಕ್ಕೋಸ್ಕರ ನಿಂಬೆಹಣ್ಣು ದೀಪ ಈ ಕಟ್ಟೆ ಮೇಲೆ ಹಚ್ತಾರೆ. ದೇವಿ ಎದುರುಗಡೆ, ದೇವಿ ಮುಂದ್ಗಡೆನೇ ಈ ಕಟ್ಟೆ ಇದೆ. ನಮ್ಮ ಮಂಗಳವಾರ ಶುಕ್ರವಾರ ಈ ಥರ ಹೆಜ್ಜೆ ಪ್ರದರ್ಶನ ಹಾಕ್ತಾರೆ. ತಮ್ಮ ಇಲ್ಲಿ ಬೇಡ್ಕೊಂಡು ನೋಡಿ ಎಷ್ಟು ಸುಂದರವಾಗಿದೆ. ಎಲ್ಲ ಭಕ್ತಾದಿಗಳು ಶುಕ್ರವಾರ ಮಂಗಳವಾರ ತುಂಬ ನಡೆಯುತ್ತೆ ಇಲ್ಲಿ ದೇವಸ್ಥಾನ. ಒಮ್ಮೆ ಭೇಟಿ ಕೊಡಿ. ದುರ್ಗಾದೇವಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ. ಧಾರವಾಡದಲ್ಲಿರುವಂಥ ದುರ್ಗಾದೇವಿ ಟೆಂಪಲ್ ಇದು ನೋಡಿ. ಹೆಜ್ಜೆ ಪ್ರದರ್ಶನೆ ತುಂಬ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಸ್ಥಳ ಇದು. ತುಂಬ ವಿಶಾಲವಾಗಿದೆ ನೋಡಿ. ಇಲ್ಲೆಲ್ಲ ನವರಾತ್ರಿಯಲ್ಲಿ ದೇವಿ ಮಹಾತ್ಮ ಬಾಳಿದೆ. ನವರಾತ್ರಿಯಲ್ಲಿ 9 ದಿನ 11 ದಿವಸ ಅಲಂಕಾರ ಮಾಡಿ ಡೈಲಿ ಒಂದೊಂದು ಅಲಂಕಾರ ಇರುತ್ತೆ ದೇವಿಗೆ. ಅನ್ನಪ್ರಸಾದ ಇರುತ್ತೆ. ನವಗ್ರಹ ದೇವಸ್ಥಾನ ಇದೆ ಎದುರುಗಡೆ ಇದ್ದು ನೋಡಿ. ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ. ನೋಡಿ, ನನ್ನ ಸ್ನೇಹಿತರಿಗೆ ತೋರಿಸ್ಬೇಕಂತಂದು ಇವತ್ತು ಶುಕ್ರವಾರ ಅಲ್ಲ, ನಾನು ನಮ್ಮ ಮಮ್ಮಿ ನಮ್ಮ ಆಂಟಿಯವ್ರು ಬಂದಿದ್ದೀವಿ ಈ ದೇವಸ್ಥಾನಕ್ಕೆ. ನೋಡಿ ಎಷ್ಟು ಸುಂದರವಾಗಿದೆ. ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದರೆ. ತಾವೇನು ಅಂದ್ಕೊಂಡಿರ್ತಾರೆ ಆ ಕಾರ್ಯಗಳನ್ನು ನಿರ್ವಹಿಸುವಂಥ ಈಡೇರಿಸುವಂಥ ದೇವಿ ಅನ್ಬೋದು. ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಸ್ಥಳ ಇದೆ. ನಾವು ಏನು ಅಂದ್ಕೊಂಡಿರ್ತೀವಿ ಅದೆಲ್ಲ ನೆರವೇರಿಸುತ್ತಾ ತಾಯಿ. ಇಲ್ಲೆಲ್ಲ ಮಂಗಳವಾರ ಶುಕ್ರವಾರ ಇಲ್ಲಿ ಬಂದು ತಾವು ಅಂದ್ಕೊಂಡಿದ್ದ ಕಾರ್ಯ ಆಗಲಿ ಅಂತ ನಿಂಬೆಹಣ್ಣು ಇಲ್ಲೆಲ್ಲ ಉಡಿ ಎಲ್ಲ ಸಾಮಾನು ತುಂಬ್ತಾರೆ. ತುಂಬ ಚೆನ್ನಾಗಿದೆ ನೋಡಿ ದೇವಸ್ಥಾನ. ಒಮ್ಮೆ ಭೇಟಿ ಕೊಡಿ ಧಾರವಾಡಕ್ಕೆ ಬಂದಾಗ. ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತಾವೆ ಅನ್ಬೋದು. ನೋಡಿ ಎಷ್ಟು ಮಂದಿ ಈ ರೀತಿ ಬೇಡ್ಕೊಂಡು ಇಷ್ಟು ವಾರ ಬಂದು ಅಂತ ಬೇಡ್ಕೊಂಡಿರ್ತಾರೆ. ಅಷ್ಟು ವಾರ ಬಂದು ನಿಂಬೆ ಹಣ್ಣಿನ ದೀಪ ಹಚ್ಚಿ
ಸಪ್ತಾಂಬಿಕಾ ಹಾಗೂ ನಾಗದೇವತೆ. ಅಂಬಿಕಾ ಬನ್ನಿ ಮಹಾಗಣಪತಿ ನೋಡಿ. ಬನ್ನಿ ಗಿಡ ಇದೆ. ಬನ್ನಿ ಗಿಡದ ಕೆಳಗಡೆ ಇರುವಂಥ ಬನ್ನಿ ಮಹಾಗಣಪತಿ. ಎಲ್ಲರ ಆಶೀರ್ವಾದ ಪಡ್ಕೊಂಡು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ದುರ್ಗಾದೇವಿ, ಗಣೇಶ ಆಯ್ತು, ತಮ್ಮ ಹರಕೆಗಳನ್ನು ಈ ಥರ ಈ ಗಿಡಕ್ಕೆ ನೋಡಿ. ಇಲ್ಲೊಂದು ಪೂರ್ವಾಂಬಿಕಾ ವೀರಾಂಜನೇಯ ಸ್ವಾಮಿ ನೋಡಿ. ಇವೆಲ್ಲ ಆಲದ ಗಿಡ. ಇವನೇ 50 ಮಾಡಿಕೊಡಿ. ವಿಡಿಯೋ ಮಾಡ್ಕೋಬೋದಾ? ಯೂಟ್ಯೂಬ್ ಚಾನಲ್ ಇದೆ ಅದು. ಈಗ ಹಾಕಿದ್ದೀರಾ ಇಲ್ಲಿ? ಈಗ ಸ್ಟಾರ್ಟ್ ಮಾಡಿದ್ದೀರಾ? ಹೌದಾ? ನೋಡಿ ಇಲ್ಲೆಲ್ಲ ಗ್ರೀನರಿ ಗಿಡ ಸಿಗ್ತಾವೆ. ದುರ್ಗಾದೇವಿ ಪಕ್ಕದಲ್ಲೇ ಇರುವಂಥ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು. ನೋಡಿ ಎಲ್ಲ ಥರದ ಗಿಡ ಸಿಗ್ತಾವೆ. ದೇವಿ ಗುಡಿ ಪಕ್ಕದಲ್ಲೇ ಬಂದರೆ ನರ್ಸರಿ ಗಿಡ ಇದೆ. ಯಾರಿಗಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದಾವೆ ಗಿಡ ಎಲ್ಲ. ಯಾರಿಗೆ ಬೇಕು ನರ್ಸರಿ ಗಿಡ ಎಲ್ಲ ಥರದ ಗಿಡ ಸಿಗ್ತಾವೆ.